ದೂರದರ್ಶಕಗಳು ಒದಗಿಸಿದ ಸೂಕ್ಷ್ಮ ವಿವರಗಳ ಅದ್ಭುತ ದೃಶ್ಯ. ಇಂತಹ ದೃಶ್ಯಗಳು ನಮ್ಮ ಕಾಲದಲ್ಲಿ ಊಹಾತೀತವಾಗಿದ್ದವು. ಇದೊಂದು ನೆಬ್ಯುಲಾ, ಅಂದರೆ ಅನಿಲದ ಮೋಡ. ಇತ್ತೀಚೆಗೆ ನಾವು ತಿಳಿದುಕೊಂಡಂತೆ ಇಲ್ಲಿ ಹೊಸ ಹೊಸ ನಕ್ಷತ್ರ आसमान में आ गए, गांधी आ गए, वही आसमान में हवा में हवा लगी। ಗಾಬರಿಯಾಗಬೇಡಿ, ನಾನು ಭೂತವಾಗಿರುವುದರಿಂದ ಅನೇಕ ಅನುಕೂಲಗಳಿವೆ. ರಾತ್ರಿಯ ಆಕಾಶದ ಕಾಯಗಳನ್ನು ಗುರುತಿಸುವುದು ಪ್ರಾರಂಭದಲ್ಲಿ ಎಲ್ಲರಿಗೂ ಕಠಿಣವೇ ಎನಿಸುತ್ತದೆ. ತಬ್ಬಿಬ್ಬುಗೊಳಿಸುವ ಈ ಜಾಲದಲ್ಲಿ ದಾರಿ ಕಂಡುಕೊಳ್ಳುವುದು ಹೇಗೆ? ಹೀಗೊಂದು ಪ್ರಾತ್ಯಕ್ಷಿಕೆ ನಿರೂಪಿಸಲೇ? ನಿಮ್ಮ ಆಲೋಚನಾ ಲಹರಿಯನ್ನು ಅದು ನೇರಗೊಳಿಸುತ್ತದೆ. ಮೊದಲು ಉತ್ತರ ದಿಕ್ಕಿನಿಂದ ಪ್ರಾರಂಭಿಸೋಣ. ಸಪ್ತರ್ಷಿ ಮಂಡಲದ ಈ 7 ನಕ್ಷತ್ರಗಳು ಇಲ್ಲಿ ನಮಗೆ ಸಹಾಯ ಮಾಡುತ್ತವೆ. ಈ ಮೊದಲೆರಡು ನಕ್ಷತ್ರಗಳ ನಡುವಿನ ದೂರವನ್ನು ಗಮನಿಸಿ. ಅಂದಾಜಾಗಿ ಅದರ 5 ಪಟ್ಟು ದೂರದಲ್ಲಿದೆ ಉತ್ತರ ಧ್ರುವ ನಕ್ಷತ್ರ. ಇದು ಅಷ್ಟೇನು ಪ್ರಕಾಶಮಾನವಾದ ನಕ್ಷತ್ರವಲ್ಲ, ಆದರೆ ವೈಶಿಷ್ಟ್ಯವೆಂದರೆ ಅದು ಯಾವಾಗಲೂ ಈ ಸ್ಥಾನದಲ್ಲಿಯೇ ಇರುತ್ತದೆ. ಇದು ಖಗೋಳದ ಉತ್ತರ ಧ್ರುವ. ಉಳಿದೆಲ್ಲ ನಕ್ಷತ್ರಗಳು ಇದನ್ನು ಸುತ್ತುತ್ತವೆ. ಧ್ರುವ ನಕ್ಷತ್ರ ಇರುವ ದಿಕ್ಕು ಉತ್ತರ, ಅಂದರೆ ಅದಕ್ಕೆ ವಿರುದ್ಧವಾದ ದಿಕ್ಕು ದಕ್ಷಿಣ. ಪೂರ್ವ ಪಶ್ಚಿಮಗಳನ್ನು ಗುರುತಿಸುವುದು ಈಗ ಸುಲಭ. ಕತ್ತಲೆ ಗಾಢವಾದಷ್ಟು ಹೆಚ್ಚು ಹೆಚ್ಚು ನಕ್ಷತ್ರಗಳು ಕಾಣುತ್ತವೆ. ಬೆಳಕಿನ ಚುಕ್ಕೆಗಳು ಎಂದು ಕರೆಯೋಣ, ಏಕೆಂದರೆ ಈ ಎಲ್ಲಾ ಚುಕ್ಕೆಗಳು ನಕ್ಷತ್ರಗಳಲ್ಲ, ಇವುಗಳಲ್ಲಿ ಗ್ರಹಗಳು ಸೇರಿವೆ. ಆದರೆ ಅವೆರಡರಲ್ಲೂ ವ್ಯತ್ಯಾಸಗಳಿವೆ. ಮುಖ್ಯವಾಗಿ ನಕ್ಷತ್ರಗಳದ್ದು ಸ್ವಯಂ ಪ್ರಕಾಶ. ಗ್ರಹಗಳು ಸೂರ್ಯನ ಬೆಳಕನ್ನು ಪ್ರತಿಫಲಿಸುತ್ತವೆ. ಈ ಪ್ರತಿಫಲನದಿಂದಾಗಿ ನಾವು ಗ್ರಹಗಳನ್ನು ನೋಡುವುದು ಸಾಧ್ಯವಾಗಿದೆ. ಈ ಚುಕ್ಕೆಗಳಲ್ಲಿ ಗ್ರಹಗಳನ್ನು ಮತ್ತು ನಕ್ಷತ್ರಗಳನ್ನು ಗುರುತಿಸುವುದಾದರೂ ನೀವು ಯಾರಿಗೂ ಗುಟ್ಟು ರಟ್ಟು ಮಾಡುವುದಿಲ್ಲವೆಂದು ಹೇಳಿದರೆ ನಾನು ಗ್ರಹ ಮತ್ತು ನಕ್ಷತ್ರಗಳನ್ನು ತೋರಿಸಿಕೊಡಬಲ್ಲೆ. ಈಗೋ ನೋಡಿ, ಈಗ ನಾನು ನಕ್ಷತ್ರಗಳನ್ನೆಲ್ಲ ಮಾಯ ಮಾಡಿಬಿಡುತ್ತೇನೆ. ಗ್ರಹಗಳು ಮಾತ್ರ ಉಳಿದವು. ಜೊತೆಗೆ ಚಂದ್ರ, ಅದು ಸಹ ಚೈತನ್ಯ ಪಡೆದಿಲ್ಲ, ಬೆಳಕನ್ನು ಪ್ರತಿಫಲಿಸುತ್ತದೆ. ಈಗ ನಾನು ನಕ್ಷತ್ರಗಳನ್ನು ಬೆಳಗಿಸಿ ಸೂರ್ಯನನ್ನು ಮಾಯ ಮಾಡುತ್ತೇನೆ. ಸೂರ್ಯನ ಬೆಳಕಿಲ್ಲ, ಪ್ರತಿಫಲನವಿಲ್ಲ, ಗ್ರಹಗಳೂ ಕಾಣುವುದಿಲ್ಲ, ಚಂದ್ರನೂ ಕಾಣುವುದಿಲ್ಲ. ಸೂರ್ಯ ದೊಡ್ಡ ಕರಡಿಯನ್ನು ಗುರುತಿಸಬಹುದು. ಚಳಿಗಾಲದಲ್ಲಿ ಕಾಣುವ ಪ್ರಕಾಶಮಾನ ಪುಂಜವೇ ಒರಾಯನ್ ಅಥವಾ ಮಹಾವ್ಯಾಧ. ಇದನ್ನು ಹುಡುಕುವುದು ಬಹಳ ಸುಲಭ. ಈ ಪ್ರಕಾಶಮಾನವಾದ ನಕ್ಷತ್ರ ರೀಜಲ್. ಇದು ಬಹಳ ದೂರದಲ್ಲಿದೆ, ಆದರೂ ಅದರ ಚೈತನ್ಯ ಬಹಳ ಹೆಚ್ಚು, ಆದ್ದರಿಂದ ಕಾಂತಿಯುತವಾಗಿದೆ. ಬಹಳ ದೊಡ್ಡ ದೂರದರ್ಶಕಗಳು ಒದಗಿಸಿದ ಸೂಕ್ಷ್ಮ ವಿವರಗಳ ಅದ್ಭುತ ದೃಶ್ಯ. ಇಂತಹ ದೃಶ್ಯಗಳು ನಮ್ಮ ಕಾಲದಲ್ಲಿ ಊಹಾತೀತವಾಗಿದ್ದವು. ಇದೊಂದು ನೆಬ್ಯುಲಾ, ಅಂದರೆ ಅನಿಲದ ಮೋಡ. ಇತ್ತೀಚೆಗೆ ನಾವು ತಿಳಿದುಕೊಂಡಂತೆ ಇಲ್ಲಿ ಹೊಸ ಹೊಸ ನಕ್ಷತ್ರ ಓರೆಗೆ ಹಚ್ಚುವ ಕಾರ್ಯ ಆರಂಭವಾಯಿತು. ಇದನ್ನೆಲ್ಲ ನಾನು ನಂಬಲಾರೆ. ಭೂಮಿಯೇ ವಿಶ್ವದ ಕೇಂದ್ರ ಎಂದು ನಾನು ಅರಿಸ್ಟಾಟಲ್ 2000 ವರ್ಷಗಳ ಹಿಂದೆಯೇ ಪ್ರತಿಪಾದಿಸಿದ್ದೆ. ಅದು ಸತ್ಯ ಎಂದು ನಾನು ತೋರಿಸಿಕೊಟ್ಟೆ. ಭೂಮಿ ವಿಶ್ವದ ಕೇಂದ್ರ, ಇದೊಂದು ಅದ್ಭುತ ಪರಿಕಲ್ಪನೆ. ಆದರೆ ಅದು ಬಹಳ ಕ್ಲಿಷ್ಟವಾಗಿತ್ತು. ಸೂರ್ಯನನ್ನು ಮಧ್ಯದಲ್ಲಿ ಇರಿಸಿದ್ದರಿಂದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿತು. ನನ್ನ ಈ ಸಿದ್ಧಾಂತ ಕೋಪರ್ನಿಕನ್ ಸಿದ್ಧಾಂತ ಎಂದೇ ಖ್ಯಾತಿ ಪಡೆದಿದೆ. ಆದರೆ ನಿಮ್ಮ ಮಾದರಿ ನಾನು ಪಡೆದಿದ್ದ ನಿಖರತೆಗೆ ಸರಿಸಾಟಿಯಾಗಿರಲಿಲ್ಲ.
ಈಗ ಮತ್ತೆ ವಾದ ವಿವಾದ ಬೇಡ. ಈಗ ನಮಗೆ ಸೌರಮಂಡಲ ಹೇಗಿದೆ ಎಂಬುದು ಸ್ಪಷ್ಟವಾಗಿ ತಿಳಿದಿದೆ. ಗ್ರಹಗಳು ಸೂರ್ಯನನ್ನು ಸುತ್ತುತ್ತವೆ, ಭೂಮಿಯೂ ಅಷ್ಟೇ. ಕೋಪರ್ನಿಕಸ್ನ ಹಾಗೆಯೇ ನಾನು ಕೂಡ ಗ್ರಹಗಳು ವೃತ್ತಾಕಾರದ ಕಕ್ಷೆಗಳಲ್ಲಿ ಸುತ್ತುತ್ತವೆ ಎಂದು ಭಾವಿಸಿದ್ದೆ. ಈ ನನ್ನ ತಪ್ಪನ್ನು ನಾನು ಒಪ್ಪಿಕೊಳ್ಳಲೇಬೇಕು. ಗ್ರಹಗಳ ಕಕ್ಷೆಗಳು ವೃತ್ತಗಳಲ್ಲ, ದೀರ್ಘವೃತ್ತಗಳು ಎಂದು ಮೊದಲ ಬಾರಿಗೆ ತಿಳಿಸಿಕೊಟ್ಟಿದ್ದೆ ನಾನು, ಕೆಪ್ಲರ್. ಅದಕ್ಕೆ ನನ್ನ ಚಿಂತನೆಯೇ ಕಾರಣ. ಲೆಕ್ಕಾಚಾರಗಳಿಗೂ ವೀಕ್ಷಣೆಗಳಿಗೂ ಇದ್ದ ಅನೇಕ ವ್ಯತ್ಯಾಸಗಳನ್ನು ಈ ಅಂಶ ನಿವಾರಿಸಿತು. ಆದರೆ ಈ ಹೊಸ ಸಿದ್ಧಾಂತವನ್ನು ಎಲ್ಲರೂ ಒಪ್ಪಿಕೊಳ್ಳಲಿಲ್ಲ. ಇದಕ್ಕೆ ನನ್ನ ಅನುಭವವೇ ಸಾಕ್ಷಿ. ಧರ್ಮದ್ರೋಹಿಗಳು, ಈ ಜಗತ್ತಿನ ಸೃಷ್ಟಿ ದೇವರ ಇಚ್ಛೆಯಂತೆಯೇ ಆಗಿದೆ. ಇದನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಭೂಮಿಯೇ ವಿಶ್ವದ ಕೇಂದ್ರ, ಮಾನವರೇ ಸೃಷ್ಟಿಯ ಉತ್ಕೃಷ್ಟ ಜೀವಿಗಳು. ಧರ್ಮನಿಷ್ಠರನ್ನು ನಾನು ಬಹುಶಃ ಸ್ವಲ್ಪ ಹೆಚ್ಚಾಗಿಯೇ ಕೆರಳಿಸಿದ್ದೇನೆಂದು ತೋರುತ್ತದೆ. ಚರ್ಚ್ನವರು ನೀಡಿದ್ದ ಅನೇಕ ಹೊಂದಾಣಿಕೆಯ ಸಲಹೆಗಳನ್ನು ನಿರ್ಲಕ್ಷಿಸಿ ಸೂರ್ಯನೇ ವಿಶ್ವದ ಕೇಂದ್ರ ಎಂದು ನಾನು ಪ್ರತಿಪಾದಿಸುತ್ತಿದ್ದೆ. ಈಗ ಅದನ್ನು ಎಲ್ಲರೂ ಒಪ್ಪಿದ್ದಾರೆ. ಆದರೆ ಆಗ ಇದೇ ಕಾರಣಕ್ಕೆ ನನ್ನನ್ನು ಧರ್ಮದ್ರೋಹಿ ಎಂದು ದೂಷಿಸಲಾಯಿತು. 1633 ಜೂನ್ 22ರಂದು ನನ್ನ ವಿಚಾರಣೆ ನಡೆಯಿತು. ನನ್ನ ಸೌರ ಕೇಂದ್ರಿತ ವಾದವನ್ನು ಹಿಂತೆಗೆದುಕೊಳ್ಳಲು ಆದೇಶ ಮಾಡಲಾಯಿತು. ನನ್ನ ಮನೆಯಲ್ಲಿ ನನ್ನನ್ನು ಬಂಧಿಸಿಟ್ಟರು. ನಾನೆಂದೂ ಬೋಧಿಸಬಾರದೆಂದು ನಿರ್ಬಂಧವಿತ್ತು. ಯಾವುದೇ ವಿವಾದವಿಲ್ಲದ ವಿಷಯಗಳ ಕುರಿತು ಸಂಶೋಧನೆ ನಡೆಸಲು ಅನುಮತಿ ಇತ್ತು. ಮುಂದೆ ಇಳಿ ವಯಸ್ಸಿನಲ್ಲಿ ದೃಷ್ಟಿಯನ್ನು ಕಳೆದುಕೊಂಡೆ. ಹೀಗೆ ಎಲ್ಲ ಖಗೋಳ ಕಾಯಗಳನ್ನು ಸರಿಯಾದ ಸ್ಥಾನಗಳಲ್ಲಿ ಇರಿಸಿ ಅವುಗಳ ಚಲನೆಯ ನಿಯಮಗಳನ್ನು ತಿಳಿದುಕೊಂಡಿದ್ದೇವೆ. ಸೂರ್ಯನ ಸ್ಥಾನ ಮಧ್ಯದಲ್ಲಿ, ಭೂಮಿಯೂ ಸೇರಿದಂತೆ ಎಲ್ಲ ಗ್ರಹಗಳು ಅದನ್ನು ಸುತ್ತುತ್ತಿವೆ. ಇವೆಲ್ಲ ಬರಿಗಣ್ಣಿಗೆ ಕಾಣುವ ಗ್ರಹಗಳು. ಬುಧ, ಶುಕ್ರ, ಮಂಗಳ, ಗುರು ಮತ್ತು ಶನಿ. ಯುರೇನಸ್, ನೆಪ್ಚೂನ್ ಮತ್ತು ಪ್ಲೂಟೋಗಳನ್ನು ಮುಂದೆ ಕಂಡುಹಿಡಿಯಲಾಯಿತು. ಇದಕ್ಕೆ ದೊಡ್ಡ ದೂರದರ್ಶಕಗಳ ಅಗತ್ಯವಿತ್ತು. ಆದರೆ ಪ್ಲೂಟೋ ಎಲ್ಲಿದೆ? 2006 ಆಗಸ್ಟ್ನಲ್ಲಿ ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟದ ಸಭೆಯಲ್ಲಿ ಪ್ಲೂಟೋವನ್ನು ಗ್ರಹಗಳ ಪಟ್ಟಿಯಿಂದ ತೆಗೆದು ಕ್ಷುದ್ರ ಗ್ರಹಗಳು ಎಂಬ ಹೊಸ ಪಟ್ಟಿಗೆ ಸೇರಿಸಲಾಯಿತು. ರಲ್ಲಿ ನಾನು ಶನಿ ಗ್ರಹವನ್ನು ನೋಡಿದಾಗ ಅಲ್ಲಿ ಕಾಣುತ್ತಿರುವುದೇನು ಎಂದು ವಿವರಿಸಲು ಸಾಧ್ಯವಾಗಿರಲಿಲ್ಲ. ಆದರೆ ಈಗ ಮಾನವರಹಿತ ಗಗನನೌಕೆ ಕ್ಯಾಸಿನಿ ಈ ಉಂಗುರದ ಗ್ರಹವನ್ನು ಅಧ್ಯಯನ ಮಾಡಿದೆ. ಅದು 7 ವರ್ಷಗಳ ಸುದೀರ್ಘ ಪ್ರಯಾಣ ನಡೆಸಿ 2004ರಲ್ಲಿ ಶನಿ ಗ್ರಹವನ್ನು ಮುಟ್ಟಿತು. ಗೆಲಿಲಿಯೋನಂತೆ ಇದು ಕೂಡ ಒಂದು ಉಪಕರಣವನ್ನು ಒಯ್ದಿತು. ಹೈಗನ್ಸ್ ಎಂಬ ಈ ಉಪಕರಣವನ್ನು ಅದು ಶನಿಯ ಉಪಗ್ರಹ ಟೈಟನ್ ಮೇಲೆ ಇಳಿಸಿತು. 2004 ಡಿಸೆಂಬರ್ 25ರಂದು ಕ್ಯಾಸಿನಿಯಿಂದ ಬೇರ್ಪಟ್ಟ ಹೈಗನ್ಸ್ 3 ವಾರಗಳ ನಂತರ ಟೈಟನ್ನ ಮೇಲೆ ಇಳಿಯಿತು. ವಾತಾವರಣದ ದಪ್ಪ ಕವಚವಿದೆ. ಆದ್ದರಿಂದ ಈ ಉಪಗ್ರಹದ ಬಗ್ಗೆ ವಿಜ್ಞಾನಿಗಳಿಗೆ ವಿಶೇಷ ಆಸಕ್ತಿ. ಶನಿ ಗ್ರಹದ ಕುರಿತು ಹಿಂದೆಂದೂ ನಡೆಸಿರದಂತಹ ಅಧ್ಯಯನಕ್ಕೆ ಕ್ಯಾಸಿನಿ ಅವಕಾಶ ಕೊಟ್ಟಿತು. ಯುರೋಪ್ ಮತ್ತು ಅಮೆರಿಕದ ಜಂಟಿ ಯೋಜನೆಯಾಗಿ ಇದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಉಂಗುರ ಗ್ರಹದ ಅನೇಕ ಹೊಸ ವಿಷಯಗಳನ್ನು ಬೆಳಕಿಗೆ ತರುತ್ತಲೇ ಇದೆ. ಶನಿ ಗ್ರಹ ಅನಿಲ ದೈತ್ಯ ವರ್ಗಕ್ಕೆ ಸೇರಿದೆ. ಅದರ ವಾತಾವರಣ ಬಹಳ ಪ್ರಕ್ಷುಬ್ಧವಾಗಿದೆ. ಅದರ ಮೇಲೆ ಕಾಣುವ ಹಳದಿ ಪಟ್ಟಿಗಳು ಗಂಟೆಗೆ 1800 ಕಿಲೋಮೀಟರ್ಗೂ ಹೆಚ್ಚು ವೇಗದಿಂದ ಬೀಸುವ ಗಾಳಿಗಳಿಂದ ಉಂಟಾಗಿವೆ. ಉಂಗುರದ ಕಾರಣ ಬಹಳ ಜನಪ್ರಿಯವಾಗಿದೆ ಈ ಶನಿಗ್ರಹ.
ಬೇರೆ ಯಾವುದೇ ಗ್ರಹಕ್ಕೂ ಇಂತಹ ಸುಂದರ ಉಂಗುರಗಳಿಲ್ಲ. जी बाबा आसमान में ठंडा था. ಇಡೀ ಉಂಗುರ ಒಂದೇ ಘನಕಾಯವಲ್ಲ. ಈ ಉಂಗುರಗಳಲ್ಲಿ ಹರಡಿರುವುದು ಭಿನ್ನ ಗಾತ್ರದ ಬಂಡೆಯ ತುಣುಕುಗಳು. ಕೆಲವು ಉಪ್ಪಿನ ಕಣಗಳಷ್ಟು ಸಣ್ಣವು, ಕೆಲವು ಮನೆಗಳಷ್ಟು ದೊಡ್ಡವು. ಇಲ್ಲಿ ಇಂತಹ ನೂರಾರು ಉಂಗುರಗಳ ಸಮೂಹವೇ ಇದೆ. ಉಪಗ್ರಹಗಳು, ಧೂಮಕೇತುಗಳು ಅಥವಾ ಕ್ಷುದ್ರ ಗ್ರಹಗಳು ಸಿಡಿದು ಹರಡಿಕೊಂಡಿರಬಹುದು. ಈ ಉಂಗುರಗಳ ಸಮೀಪದ ಅದ್ಭುತ ದೃಶ್ಯಗಳನ್ನು ಕ್ಯಾಸಿನಿ ಒದಗಿಸಿದೆ. ಈ ದೃಶ್ಯಗಳನ್ನು ಭೂಮಿಯ ಮೇಲಿನ ಯಾವುದೇ ದೂರದರ್ಶಕ ಒದಗಿಸಲಾರದು. ಹಿಂದೆ ಹಾದು ಹೋಗಿದ್ದ ಗಗನ ನೌಕೆಗಳು ಒದಗಿಸಿರಲಿಲ್ಲ. ಇದು ನಕ್ಷತ್ರಗಳಿಂದ ತುಂಬಿದ ಆಕಾಶ ಶಾಂತವಾಗಿ ಕಾಣುತ್ತದೆ. ಎಂದೆಂದಿಗೂ ಹೀಗೆಯೇ ಇರುತ್ತದೆಯೋ ಏನೋ ಎಂಬಂತೆ ತೋರುತ್ತದೆ. ಹೌದು, ಅನೇಕ ವರ್ಷಗಳ ಕಾಲ ಇದು ಹೀಗೆಯೇ ಇರುತ್ತದೆ. ಅವುಗಳ ಸೂಕ್ಷ್ಮ ವ್ಯತ್ಯಾಸವನ್ನು ಗಮನಿಸಲು ಮನುಷ್ಯನ ಜೀವಿತಾವಧಿ ಏನೇನೂ ಸಾಲದು. ಈ ವಿಶ್ವ ಬಹಳ ಕ್ರಿಯಾಶೀಲವಾಗಿದೆ. ನಕ್ಷತ್ರಗಳು ಕೂಡ ಸೃಷ್ಟಿಯಾಗುತ್ತವೆ, ಅವಸಾನವಾಗುತ್ತವೆ. ಆದರೆ ಈ ಅವಧಿಗಳೆಲ್ಲ ಬಹಳ ದೀರ್ಘವಾದವು. ಅನೂಹ್ಯವಾದ ಗಾತ್ರದ ಈ ನಕ್ಷತ್ರಗಳು ಶಕ್ತಿ ಉತ್ಪಾದಿಸುವ ಭಾರೀ ಕುಲುಮೆಗಳು. ಅಂತರಾಳದಲ್ಲಿ ಹೈಡ್ರೋಜನ್ ಬೈಜಿಕ ಕ್ರಿಯೆ ಹೀಲಿಯಂ ಅನ್ನು ಉತ್ಪಾದಿಸುತ್ತದೆ. ಇದೇ ಇವುಗಳ ಚೈತನ್ಯದ ಮೂಲ. ಈ ಸರಕು ಖಾಲಿಯಾದಂತೆ ನಕ್ಷತ್ರದ ಅವಸಾನವಾಗುತ್ತದೆ. ಭಾರೀ ನಕ್ಷತ್ರಗಳ ಅವಸಾನದ ಹಂತವು ಬಹಳ ರಮಣೀಯ ದೃಶ್ಯವಾಗಿ ಆಕಾಶದಲ್ಲಿ ಕಾಣಿಸಿಕೊಳ್ಳುತ್ತದೆ. ಸೂಪರ್ ನೋವಾ ಎಂಬ ಹಂತದಲ್ಲಿ ಕೋಟ್ಯಾಂತರ ವರ್ಷಗಳ ಕಾಲ ಬೆಳಕು ಬೀರುತ್ತಿದ್ದ ಇಡೀ ಅನಿಲದ ಗೋಳವೇ ಸ್ಫೋಟಗೊಳ್ಳುತ್ತದೆ. ಇಡೀ ಗ್ಯಾಲಕ್ಸಿಯ ಪ್ರಕಾಶಕ್ಕೆ ಸಮನಾಗುವ ಪ್ರಕಾಶದಿಂದ ಸೂಪರ್ ನೋವಾ ಬೆಳಗುತ್ತದೆ. ಕೆಲವು ಹಗಲಿನಲ್ಲೂ ಕಾಣುತ್ತಿದ್ದವು. ಈಗ ಕಾಣುತ್ತಿರುವ ಸ್ಫೋಟದ ಉಳಿಕೆಗಳ ಅಧ್ಯಯನದಿಂದ ಆಗ ಎಷ್ಟು ಚೈತನ್ಯ ಹೊರಬಿದ್ದಿರಬಹುದು ಎಂದು ಅಂದಾಜು ಮಾಡಬಹುದು. ಸುಮಾರು 300 ವರ್ಷಗಳ ಹಿಂದೆ ಸಿಡಿದ ಕೆಸಿಯೋಪಿಯಾ ನಕ್ಷತ್ರಪುಂಜದ ಒಂದು ನಕ್ಷತ್ರದ ಸಿಡಿತ ಈಗಲೂ ಅಗಾಧ ವೇಗದಿಂದ ವಸ್ತುವನ್ನು ಹೊರತಳ್ಳುತ್ತದೆ. ಆ ವೇಗ ನಮಗೆ ದೊರಕಿದ್ದೇ ಆದರೆ 30 ಸೆಕೆಂಡುಗಳಲ್ಲಿ ಚಂದ್ರನನ್ನು ತಲುಪಬಹುದು. ಪ್ರತಿ ರಾತ್ರಿಯೂ ನಕ್ಷತ್ರಗಳನ್ನು ನೋಡುತ್ತಿದ್ದರೆ ನಿಮಗೂ ಅವು ಶಾಶ್ವತ ಎನ್ನಿಸಬಹುದು. ಆಕಾಶಗಂಗೆಯನ್ನು ನೋಡಿ, ಇದು ವಾಸ್ತವವಾಗಿ ಲಕ್ಷಾಂತರ ಬಿಳಿ ನಕ್ಷತ್ರಗಳ ದಟ್ಟಣೆಯಿಂದ ಆದದ್ದು ಎಂದು ನಾನು 17ನೇ ಶತಮಾನದಲ್ಲಿ ಕಂಡುಕೊಂಡೆ. ಈ ಅಂಶ ವಿಜ್ಞಾನದ ಬೆಳವಣಿಗೆಗೆ ಕೂಡ ಬಹಳ ಮುಖ್ಯವಾಗಿದೆ. ಹೌದು, ಲಕ್ಷಾಂತರ ನಕ್ಷತ್ರಗಳ ಸಮೂಹಕ್ಕೆ ಗ್ಯಾಲಕ್ಸಿ ಎಂಬ ಹೆಸರು. ನಮ್ಮ ಸೌರವ್ಯೂಹ ಇರುವ ಇಂತಹುದೇ ಒಂದು ಗ್ಯಾಲಕ್ಸಿಗೆ ಆಕಾಶಗಂಗೆ, ಕ್ಷೀರಪಥ, ಹೀಗೆ ಹಲವಾರು ಹೆಸರುಗಳಿವೆ. ನಮ್ಮ ಬರಿಗಣ್ಣಿಗೆ ಕಾಣುವ ಪ್ರತಿ ನಕ್ಷತ್ರವೂ ಈ ಆಕಾಶಗಂಗೆಗೆ ಸೇರಿತು. ದೂರದಲ್ಲಿರುವ ಗ್ಯಾಲಕ್ಸಿಗಳ ನಕ್ಷತ್ರಗಳನ್ನು ಬಿಡಿ ಬಿಡಿಯಾಗಿ ಗುರುತಿಸುವುದು ಬರಿಗಣ್ಣಿನಿಂದ ಸಾಧ್ಯವಿಲ್ಲ. ನಮ್ಮ ಸಮೀಪದ ಗ್ಯಾಲಕ್ಸಿಯೊಂದನ್ನು ನೀವು ಬರಿಗಣ್ಣಿನಿಂದ ಗುರುತಿಸಬಲ್ಲಿರಿ. ಅದೇ ಆಂಡ್ರೋಮಿಡಾ ಗ್ಯಾಲಕ್ಸಿ.